ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ನಮ್ಮ ವಿಡಿಯೋಗೆ ಸುಸ್ವಾಗತ ಫ್ರೆಂಡ್ಸ್. ಸೊ ಇವತ್ತು ತುಂಬ ಜನಕ್ಕೆ ಈಗ ಚಾನೆಲ್ ಯಾರೋ ಮೊನಟೈಸೇಷನ್ ಆಗಿದ್ದಾರೆ ಅವರಿಗೆ ಇದೊಂದು ಪಾಯಿಂಟೇಬಲ್ ಡೌಟ್ ಏನಂದರೆ, ಮೇಲ್ಗಡೆ ವೈಟ್ ಸ್ಟುಡಿಯೋದಲ್ಲಿ ಅವರಿಗೆ ಒಂದು ಆಪ್ಷನ್ ಕಾಣಿಸುತ್ತೆ, ರಿಸೀವ್ ಆ್ಯಂಡ್ ರೆಸೆಪ್ಟ್ ಅಂತ ಆಪ್ಷನ್ ಕಾಣಿಸುತ್ತೆ. ಅದು ಮಾಡಬೇಕಾ ಬೇಡವಾ ಅಂತ ತುಂಬ ಜನಕ್ಕೆ ಭಯ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಭಯ ಬಿಡಿ, ಯಾಕಂದರೆ ಇದು ಮಾಡಲೇಬೇಕಂತೆ. ಯಾಕಂದರೆ ಜನವರಿ 31 ಲಾಸ್ಟ್ ತಾರೀಕು, ಜನವರಿ 31 ಅಂದರೆ ಜನವರಿ 31 ಒಳಗಡೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕಂತೆ. ಆ ಎಸೆಪ್ಟನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಚಾನಲ್ ಮೊನಟೈಸೇಷನ್ ಆಗಿರುತ್ತೆ. ಅದನ್ನು ಮುಗಿಸಲಿಲ್ಲ ಅಂತಂದರೆ ಫೆಬ್ರವರಿ 1ನೇ ತಾರೀಕಿಗೆ ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗುತ್ತೆ ಅಂತ ಯೂಟ್ಯೂಬ್ ಕಡೆಯಿಂದ ಹೇಳಿದ್ದಾರೆ. ರೂಲ್ ಬಂದಂತೆ ಅದು ಎಕ್ಸೆಪ್ಷನ್ ನೆನ್ಪಿಟ್ಕೊಳ್ಳಿ. ಅದನ್ನು ಅಪ್ಲೈ ಕೊಡೋದಲ್ಲ, ಅದು ಎಕ್ಸೆಪ್ಷನ್ ಮಾತ್ರ ಮಾಡೋದು. ಅದೇನು ಅಪ್ಲೈ ಕೊಡೋಕ್ಕಿಲ್ಲ, ಮೊನಟೈಸ್ ಅಪ್ಲೈ ಮಾಡೋದಲ್ಲ. ಅದು ಜಸ್ಟ್ ಆಫ್ ಆಲ್ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಇರುತ್ತಲ್ಲ, ಅದು ಎಕ್ಸೆಪ್ಷನ್ ಮಾಡ್ಕೊಳ್ಳೋದಷ್ಟೇ, ಎಕ್ಸೆಪ್ಟ್ ಕೊಡೋದಷ್ಟೇ, ಮತ್ತೇನಿಲ್ಲ. ಸೊ ಇದನ್ನು ಮಾಡ್ಕೊಂಡಿಲ್ಲ ಅಂದರೆ, ನಿಮಗೆ ಎಷ್ಟೇ ಚಾನಲ್ ಇರಲಿ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಯಾಕಂದರೆ ನಾಳಿನಿಂದ ನಿಮ್ಮ ಚಾನಲ್ ಮೊನಟೈಸೇಷನ್ ಆಗಿರೋದು ಡಿಮಾನಿಟೈಸ್ ಆಗಿಬಿಟ್ರೆ ತುಂಬ ಕಷ್ಟ ಇದೆ. ಮತ್ತು ಮೊನಟೈಸೇಷನ್ FPL ಕೊಟ್ಟರು ಕೂಡ ಅದು ರಿಜೆಕ್ಟ್ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಿರೋದು ನಾನು, ದಯವಿಟ್ಟು ನನಗೆ ಈ ವಿಡಿಯೋನ ನೋಡಿ ಹಾಗೆ ತಿಳ್ಕೊಳ್ಳಿ. ಇದನ್ನು ಒಂದು ಮಾಡಬೇಕಾದ್ರೆ ನಿಮಗೆಲ್ಲರಿಗೂ ಕೂಡ ಒಂದು ವಿಡಿಯೋನ ಹೆಲ್ಪ್ ಮಾಡ್ತಾರೆ. ತುಂಬ ಜನ ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ, ಅವರೆಲ್ಲ ವಿಡಿಯೋ ಮಾಡ್ತಿದ್ದಾರೆ ಇದನ್ನು ಹೇಗೆ ಮಾಡೋದು ಅಂತ. ಸೊ ಡೌಟ್ಸ್ ಇದ್ದರೆ ಅವ್ರ ಹತ್ರ ಕೇಳಬಹುದು. ಹಾಗೆ ತುಂಬ ಜನ ಇದ್ದಾರೆ, ನಾನು ಒಬ್ಬೊಬ್ಬರೇ ಹೇಳ್ತಾ ಹೆಸರು ಹೋಗದೆ ಆಗಲ್ಲ, ತುಂಬ ಜನ ಇದ್ದಾರೆ ಮಾಡಿಕೊಡೋರು. ಸೊ ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಈಗ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಇದ್ದದ್ದು 8000 ವಾಚ್ ಟೈಮ್ ಹಾಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದೆ ಅಲ್ವಾ. ಆ ಕ್ರೈಟೀರಿಯಾ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಈಗ. ಯಾಕಂದರೆ ತುಂಬ ಜನರಿಗೆ ಅದು ನಂಬಿಕೆ ಇಲ್ಲ ಕ್ರೈಟೀರಿಯಾ ಬರುತ್ತೆ ಅಂತೇಳಿ. ನನ್ನ ಲೆಕ್ಕದಲ್ಲಿ ಬಂದೇ ಬರಬಹುದು. ಇನ್ನೀಗೊಂದು 2 ತಿಂಗಳೆಲ್ಲ ಅಪ್ಡೇಟ್ ಬರುತ್ತೆ. 2K ಸಬ್ಸ್ಕ್ರೈಬರ್ಸ್ 8000 ವಾಚ್ ಟೈಮ್ ಇದು ಅಪ್ಡೇಟ್ ಬಂದೇ ಬರುತ್ತೆ. ಯಾಕಂದರೆ 8000 ವಾಚ್ ಟೈಮ್ ಇದ್ದದ್ದೇ ನಾಳೆ ಫೆಬ್ರವರಿ 1ನೇ ತಾರೀಕಿಂದ 2000 ಸಬ್ಸ್ಕ್ರೈಬರ್ಸ್ ಅಂದರೆ 2K ಸಬ್ಸ್ಕ್ರೈಬರ್ಸ್ ಮಾಡ್ತಾರಾ ಗೊತ್ತಿಲ್ಲ. ಏನು ಮಾಡ್ತಾರೆ ಯೂಟ್ಯೂಬ್ ಕಡೆಯಿಂದ ಮಾಡಬಹುದು ಅನ್ಕೋತೀನಿ ನಾನು. ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಶಾರ್ಟ್ ವ್ಯೂಸ್ ಕೂಡ 10 ಮಿಲಿಯನ್ ಇದ್ದದ್ದು 20 ಮಿಲಿಯನ್ ಮಾಡಿ ಹಾಕಿದ್ದಾರೆ ಈಗ ಫೆಬ್ರವರಿಯಿಂದ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ನಿಮಗೆ ಫೆಬ್ರವರಿ ತುಂಬ ಕಷ್ಟ ಇದೆ ಶಾರ್ಟ್ ಚಾನಲ್ನವರಿಗೆಲ್ಲ. ಯಾಕಂದರೆ ಶಾರ್ಟ್ ಚಾನಲ್ನವರಿಗೆ ಪ್ರತಿಯೊಬ್ಬರಿಗೂ ಕೂಡ 90 ದಿನಗಳಲ್ಲಿ 20 ಮಿಲಿಯನ್ ಕಂಪ್ಲೀಟ್ ಆಗಲೇಬೇಕಂತೆ. ಮೋನೋ ಆದಮೇಲೆ ಕೂಡ 90 ದಿನ ಅಂದರೆ 90 ಡೇಸಲ್ಲಿ 20 ಮಿಲಿಯನ್ ಕಂಪ್ಲೀಟ್ ಆಗಲೇಬೇಕಂದ್ರೆ ಶಾರ್ಟ್ ವ್ಯೂಸು ಕಷ್ಟಪಡಲೇಬೇಕು. ನೀವು ಮೋನ್ ಆಗೋಕ್ಕಿಂತ ಮುಂಚೆ ಸಹ ಕಷ್ಟಪಡಬೇಕು, ಮೋನ್ ಆದಮೇಲೆ ಕೂಡ ನೀವು ಕಷ್ಟಪಡಲೇಬೇಕಂತೆ. ಮೋನ್ ಆದಮೇಲೆ ಕೂಡ 90 ದಿನಗಳ ಒಳಗಡೆ 20 ಮಿಲಿಯನ್ ವ್ಯೂಸ್ ಆಗಬೇಕಂತೆ. ಪುನಃ 20 ಮಿಲಿಯನ್ ವ್ಯೂಸ್ ಆ ಥರ ಆಗ್ತಾ ಹೋಗ್ಬೇಕಂತೆ ಶಾರ್ಟ್ ಚಾನಲ್ಗೆ. ತುಂಬ ಕಷ್ಟ ಇದೆ ಈಗ. ಶಾರ್ಟ್ ಚಾನಲ್ ಸುಲಭ ಎಲ್ಲ ಕಣ್ಣು ಮುಚ್ಕೊಂಡು ತೆಗೋದಕ್ಕೆ. ಲಾಂಗ್ ಚಾನಲ್ಗೆ ಸ್ವಲ್ಪ ಬೆಸ್ಟ್ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ. ಲಾಂಗ್ ವೀಡಿಯೋ ಹಾಕ್ಕೊಂಡು ಜನರು ಸ್ವಲ್ಪ ಮೌನ ಮಾಡ್ಕೊತಿದ್ದಾರೆ, ಅವ್ರಿಗೇನು ಟೆನ್ಷನ್ ಆಗ್ತಾಯಿಲ್ಲ. ಈ ಶಾರ್ಟ್ ಚಾನಲ್ಸಿಗೆ ಪಾಪ ಪ್ರತಿದಿನ ಶಾರ್ಟ್ ವೀಡಿಯೋ ಬೇಕು, ಅದಕ್ಕೆ ಮಿಲಿಯನ್ ಆಗಿ ವ್ಯೂಸ್ ಹೋಗಿರಬೇಕು. 20 ಮಿಲಿಯನ್ ವ್ಯೂಸು ನಿಮಗೆ 90 ದಿನಗಳು 90 ಡೇಸಲ್ಲಿ ನಿಮಗೆ ಕಂಪ್ಲೀಟ್ ಆಗಿರಬೇಕು. ಮೋನ್ ಆದಮೇಲೆ ಕೂಡ 90 ದಿನಗಳಲ್ಲಿ ಕಂಪ್ಲೀಟ್ ಆಗಿರಬೇಕು. ಪುನಃ 90 ದಿನಗಳಲ್ಲಿ ಬೇರೆ ಕಂಪ್ಲೀಟ್ ಮಾಡ್ಕೋಬೇಕು. ಅಕಸ್ಮಾತಿಂದ ಕಂಪ್ಲೀಟ್ ಆಗಿಲ್ಲ, 9 ಮಿಲಿಯನ್ ಆಯಿತು ಅಂತ ಅಂದ್ಕೊಂಡ್ರೆ, ಅದೀಗ 10 ಮಿಲಿಯನ್ ಟಾರ್ಗೆಟ್, 9 ಮಿಲಿಯನ್ ಆಯಿತು ಅಂದರೂ ಕೂಡ ನಿಮ್ಮ ಚಾನಲ್ ಬೇಸ್ಟ್ ಡಿಮಾನಿಟೈಸ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಕಡೆಯಿಂದ. ನೆನ್ಪಿಟ್ಕೊಳ್ಳಿ, ಶಾರ್ಟ್ ಚಾನಲ್ಗೆ ಎಷ್ಟು ರೂಲ್ಸ್ ಬಂದು ನಂಗೆ ಈಗ ಗೊತ್ತಾಗ್ತಿದೆ. ಯಾಕಂದರೆ ಪ್ರತಿಯೊಬ್ಬರು ಶಾರ್ಟ್ ಚಾನಲ್ ಕೂಡ ಶಾರ್ಟ್ ಕ್ರಿಯೇಟರ್ಸ್ಗೆ ಇದು ಮುಖ್ಯವಾದಂತಹ ವಿಡಿಯೋ ನೋಡ್ಕೊಳ್ಳಿ. ಯಾಕಂದರೆ ಇದರಲ್ಲೇ ನಿಮಗೆ ಹೇಳ್ತಿರೋದು, ಪ್ರತಿಯೊಬ್ಬರಿಗೆ ಕೂಡ ಶಾರ್ಟ್ ಚಾನಲಲ್ಲಿ 90 ದಿನಗಳಲ್ಲಿ, ಮೋನೋ ಆದಮೇಲೆ ಕೂಡ 90 ದಿನಗಳಲ್ಲಿ 20 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಕೋಬೇಕಂತೆ. ಮೊದಲು 10 ಮಿಲಿಯನ್ ಇತ್ತಲ್ವ ಮೋನೋ ಆದಮೇಲೆ ಚಾನಲಲ್ಲಿ ಮಾಡ್ಕೊಳ್ಳಿಕ್ಕೆ, ಈಗ 20 ಮಿಲಿಯನು 90 ಡೇಸ್, ವಿದಿನ್ 90 ಡೇಸ್, ಪ್ರತಿ 90 ಡೇಸಲ್ಲಿ ನೀವು ಮಾಡ್ಕೊಳ್ಳೇಬೇಕು 20 ಮಿಲಿಯನ್ ಕಂಪ್ಲೀಟ್. ಈಗ ಇವತ್ತು ಮೋನ ಆಯಿತು ಅಂದ್ಕೊಳ್ಳಿ, ಇವತ್ತಿನ ಹಿಡಿದು 90 ದಿನಗಳೊಳಗಡೆ ನೀವು 20 ಮಿಲಿಯನ್ ಕಂಪ್ಲೀಟ್ ಮಾಡಿಕೊಂಡ್ರೆ ಪುನಃ 90 ದಿನಗಳ ಒಳಗೆ ನೀವು 20 ಮಿಲಿಯನ್ ಪುನಃ ಮಾಡ್ಕೋಬೇಕು. ಆ ಥರ ಮಾಡ್ತಾ ಹೋಗ್ಲಿಕ್ಕಿದೆ ನಿಮಗೆ. ಸುಲಭವಾಗಿಲ್ಲ ಇದು ಶಾರ್ಟ್ ಚಾನಲ್ ಮೋನ ಆದರೆ. ತುಂಬ ರೂಲ್ಸ್ ಚೇಂಜ್ ಆಗಿದೆ ಈಗ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೆಕ್ಸ್ಟ್ 8000 ವಾಚ್ ಟೈಮ್ ರೂಲ್ ನಾವು ನೋಡೋಣ. ಸೊ ಲಾಂಗ್ ಟರ್ಮ್ ಚಾನಲ್ಗಳಿಗೆ ಪ್ರತಿದಿನ ವೀಡಿಯೋಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಮತ್ತು ಸ್ವಲ್ಪ ಚೇಂಜಸ್ ಆಗಿದಂತೆ. ನೀವು ಒಂದೊಂದೇ ಬಿಟ್ಟು ವೀಡಿಯೋ ಹಾಕ್ಬೋದು, ಆದರೆ 10 ರಿಂದ 15 ನಿಮಿಷದ ಒಳಗಿನ ವೀಡಿಯೋ ಬೇಕಂತೆ.
10ರಿಂದ 15 ನಿಮಿಷ, ಬರೀ 7 ನಿಮಿಷ ವೀಡಿಯೋಸ್ ಆಗಲ್ಲ. 10ರಿಂದ 10 to 15 ಒಳಗಿನ ಮಿನಿಟ್ಸ್ ವೀಡಿಯೋ ಅಥವಾ 10 to 20 ಮಿನಿಟ್ಸ್ ಒಳಗಡೆ ವೀಡಿಯೋ ಬೇಕು. ಅದಕ್ಕಿಂತ ಜಾಸ್ತಿ ಜನ ನೋಡಲ್ಲ. ನೀವು ಅರ್ಧ ಗಂಟೆ ವೀಡಿಯೋ ಮಾಡಿ ಜನ ನೋಡೋದು ಅಷ್ಟು. 10 to 20 ಮಿನಿಟ್ಸ್ ಒಳಗಡೆ ವೀಡಿಯೋ ಬೇಕಂತೆ. 5 ಮಿನಿಟ್ಸ್ ವೀಡಿಯೋ ಎಲ್ಲ ಆಗಲ್ಲ, 10 to 20 ಮಿನಿಟ್ಸ್ ವೀಡಿಯೋ ಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಹೇಳ್ತಿರೋದು ನಾನು, ಎಲ್ಲಿನೂ ಹೋಗ್ತೀರ ಅದು ಯೂಟ್ಯೂಬ್ಗೆ ಏನು ಕ್ರೈಟೇರಿಯಾಕ್ಕೆ ಬರಲ್ಲ. ನೀವು ಎಲ್ಲಿ ಫಂಕ್ಷನ್ಗೆ ಹೋಗಿ ಲೈವ್ ಮುಖ್ಯ. ಈಗ ತುಂಬ ಜನ ನಾನು ಹೇಳಿದ್ದೀನಿ, ಲೈವ್ ಬ್ಯಾಕ್ ಕ್ಯಾಮರಾದ್ರು ಹಾಕಿ. ಈಗ ವಾಚ್ ನಿಮ್ಗೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಲೈವ್ ಬ್ಯಾಕ್ ಕ್ಯಾಮರಾದ್ರು ಹಾಕಿ ಹೊರಗಡೆ ಹೋಗಿದ್ರೆ ಅಂತ ಹೇಳಿದ್ದೀನಿ ನಾನು. ಲೈವ್ ಬಿಡ್ತಿದ್ದಾರೆ, ಲೈವ್ ಬಿಟ್ಕೊಂಡೇ ಕೂತ್ಕೊಳ್ಳಿ. ಮತ್ತು ನೀವು ನಾಳೆ ಮೋನ್ ಆಗ್ಬೇಕಾದ್ರೆ 8,000 ಯಾರು ಮಾಡ್ತಾರೆ ಕೂತ್ಕೊಂಡು? 4,000 ಕಷ್ಟ ಆಗುತ್ತೆ ತುಂಬ ಜನರಿಗೆ. 8,000 ವಾಚರ್ ಯಾರು ಮಾಡ್ತಾರೆ? ನಾನು ಫೆಬ್ರವರಿ ಫುಲ್ ರೂಲ್ಸ್ ಚೇಂಜು. ಲಾಂಗ್ ಟರ್ಮಿಗೆ ಕೂಡ ತುಂಬ ರೂಲ್ಸ್ ಚೇಂಜ್ ಆಗ್ತದೆ ಇನ್ನು ನಾಳೆಯಿಂದ ಕೂಡ ಸ್ಟ್ರಿಕ್ಟ್ ಮಾಡ್ತಾರೆ ಲಾಂಗ್ ಟರ್ಮ್ ವೀಡಿಯೋಸ್ಗೆ, ಲೈವಿಗೆ ಅಂತಾಗಲಿ ಅಥವಾ ಚಾನಲ್ಗೆ ಅಂತಾಗಲಿ ಶಿಫ್ಟ್ ಮಾಡ್ತಾರಂತೆ. 10 ನಿಮಿಷದ ಮೇಲೆ ವೀಡಿಯೋಸೇ ಬೇಕಂತೇನು ಪ್ರತಿದಿನ ಮಾಡ್ತಾರಂತ ನಂಗೆ ಗೊತ್ತಿಲ್ಲ ಏನು ಮಾಡ್ತಾರೆ. ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 1ನೇ ತಾರೀಕಿಂದ ಪ್ರತಿದಿನ ವೀಡಿಯೋ ಬೇಕು ಅಂತ ಹೇಳಿದರೆ ಮಾಡಲೇಬೇಕು. ನೀವು ಏನು ಮಾಡೋಕ್ಕಾಗಲ್ಲ. ಪ್ರತಿದಿನ 2 ಚಾನಲ್ಗೆ 2 ವೀಡಿಯೋ ಬೇಕಂದರೆ ಮಾಡಲೇಬೇಕು. ಕಷ್ಟ ಇದೆ. ಒಂದು ವೀಡಿಯೋ ಮಾಡೋಕ್ಕೆ ಕಷ್ಟ ಉಂಟು, ಗೊತ್ತುಂಟು. 2 ಚಾನಲ್ಗೆ 2 ವೀಡಿಯೋ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ. ಪ್ರತಿದಿನ ಬೇಕಂತ ಹೇಳಿದರೆ ಮಾಡಲೇಬೇಕು. ಅದು ರೂಲ್ ಬರ್ಬೋದು, ಇನ್ನು ಗೊತ್ತಿಲ್ಲ. ವೀಡಿಯೋ ಮಾಡ್ಕೋಬೇಕು, ಡಾಲರ್ ಬರಬೇಕಂದ್ರೆ ವೀಡಿಯೋ ಮಾಡಲೇಬೇಕು ಪ್ರತಿದಿನ ಅಂತ ಬಂದೇ ಬರಬಹುದು. ನೋಡೋಣ ಏನಾಗುತ್ತೆ ಅಂತ ನೋಡೇ ಬಿಡೋಣ. ಓಕೆ, ಸೊ ಇಷ್ಟು ನಾನು ತಿಳಿಸ್ಕೊಡ್ತೇನೆ ನಿಮಗೆ ಒಂದು 8,000 ವಾಚ್ ಟೈಮ್ ಬಗ್ಗೆ. ಹಾಗೆ ಈಗ 2,000 ಸಬ್ಸ್ಕ್ರೈಬರ್ಸ್ ಬಗ್ಗೆ ಇದು ಕಾಮನ್ ಆಗಿ ಅಪ್ಡೇಟ್ ಬರುವ ಸಾಧ್ಯತೆಗಳಿವೆ. ಇನ್ನು 2 ತಿಂಗಳಲ್ಲಿ ಆ ಅಪ್ಡೇಟ್ ಬರಬಹುದು ಅಂತ ಇದೆ. ಮತ್ತೆ ಗೊತ್ತಿಲ್ಲ, ಬಂದರೆ ಬರ್ತದೆ. ಇಲ್ಲ ಅಂದರೆ 1K ಸಬ್ಸ್ಕ್ರೈಬರ್ಸ್ ಇರುತ್ತೆ, 8,000 ವಾಚ್ ಟೈಮ್ ಇರುತ್ತೆ ಫೆಬ್ರವರಿ 1ನೇ ತಾರೀಕಿಂದ. ಆದರೆ ನೆನಪಿಡ್ಕೊಳ್ಳಿ ಮಾತ್ರ, ಯಾರೆಲ್ಲ 1K ಆದರೂ ಸುಮ್ಮನೆ ಕೂತಿದ್ದೀರಾ, ನಿಜವಾಗಲೂ ಕೂಡ ನಿಮಗೆ ಎಲ್ಲರೂ ಸೇರಿ ಬೈತಾರೆ. ತುಂಬ ಜನಕ್ಕೆ ಬೈತಿದ್ದಾರೆ. 1K ಆಗಿ ಸುಮ್ಮನೆ ಕೂತ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬರ್ ಅಲ್ಲಿಗೆ ಬಿಡಬೇಡಿ, ಮಾಡ್ತಾ ಹೋಗಿ, ಲೈವ್ ಮಾಡ್ತಾ ಹೋಗಿ, ಸಬ್ಸ್ಕ್ರೈಬರ್ ಕೇಳ್ತಾ ಹೋಗಿ. ಯಾಕಂದ್ರೆ ಯಾರಿಗೆ ಇದುಂಟು 2K ಮಾಡಿದ್ರು ಮಾಡ್ಬೋದಲ್ವಾ? ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ. ಈಗ 2K ಮಾಡಲ್ಲ ಅಂತ ಗ್ಯಾರಂಟಿ ಇಲ್ಲ. ಮಾಡಿದ್ರು ಮಾಡ್ಬೋದು. 2K ಸಬ್ಸ್ಕ್ರೈಬರ್ಸ್ ಬಗ್ಗೆ ಮಾಡಿದ್ರು ಮಾಡ್ಬೋದು. ಅದಕ್ಕೆ ಹೇಳ್ತಿರೋದು, 1K ಯಾರು ಕಂಪ್ಲೀಟ್ ಆಗಿದ್ದೀರೋ ಇನ್ನೂ ಕೂಡ ಹಿಂದೆ ಹೋಗಿಲ್ಲ. ನಿಮಗೆ 2K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೋಬೋದು, ಮಾಡ್ಕೋಬಾರ್ದು ಅಂತೇನಿಲ್ಲ. ಆ ಕ್ರೈಟೇರಿಯಾವನ್ನು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳೋದು ನಾನು. 2K ಸಬ್ಸ್ಕ್ರೈಬರ್ಸ್ ಪ್ಲಸ್ 4,000 ವಾಚ್ ಟೈಮನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ. 1Kದು ನೀವು ಮಾಡ್ಕೋಬೋದು. ಕಷ್ಟ ಆಗ್ತಿದೆ ಅಂದರೆ ತುಂಬ ಲೈವ್ ಮಾಡ್ಕೊಂಡು, ಜಾಸ್ತಿ ಲೈವ್ ಮಾಡ್ಕೊಂಡು ಸ್ವಲ್ಪ ಕ್ರೈಟೇರಿಯಾವನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಫಸ್ಟ್. ಯಾಕಂದರೆ ಮೇಯ್ನ್ ಅದೇ ನಿಮಗೆ ಬೇಕಾಗಿರೋದು. ಈಗ ಕ್ರೈಟೇರಿಯಾವೇ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಿಮ್ಮ ಚಾನಲ್ ಮೋನ್ ಆಗುತ್ತೆ. ಇಲ್ಲ ಮೋನ್ ಆಗಲ್ಲ ಚಾನಲ್ಲು. ಪಟ್ಟಾಗಿ ಮೋನ್ ಆಗೋದು ನಿಮ್ಗೆ ಸಹ ಕೂಡ ನಿಮಗೆ ಜನವರಿಯಲ್ಲೇ ಮಾಡ್ಕೋಬೇಕು ಮೋನು. ಆಗಲ್ಲ ನಿಮಗೆ. ಮತ್ತೆ ಮಾಡ್ಕೊಳ್ಳಿ, 8,000 ಮಾಡ್ಕೋಬೇಕು. ನಿಮಗೆ 8,000 ಆ್ಯಡ್ ಆಗುತ್ತೆ. ಅಂದರೆ 4,000 ಎಕ್ಸ್ಟ್ರಾ. 4,000 ಯಾರು ವಾಚ್ ಟೈಮ್ ಕಂಪ್ಲೀಟ್ ಮಾಡಿರ್ತಾರೆ ಅವರಿಗೆ 4,000 ಎಕ್ಸ್ಟ್ರಾ ಆಗುತ್ತೆ ವಾಚ್ ಅವರ್. ಅದನ್ನು ಕೂಡ 360 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಅಂದರೆ 1 ವರ್ಷ 12 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಂತೆ. 12 ಅಂದರೆ ಎಲ್ಲಿ ಗೊತ್ತುಂಟಾ? ಈಗ ಫೆಬ್ರವರಿನ ಬರ್ತಿರೋ ಅಪ್ಡೇಟ್ ಅದು. ನೀವು ಯಾವ ಚಾನಲ್ ಶುರು ಮಾಡಿರ್ತೀವಲ್ಲ ಅಷ್ಟರೊಳಗೆ ಕಂಪ್ಲೀಟ್ ಮಾಡ್ಕೋಬೇಕು. ಫೆಬ್ರವರಿ, ಮಾರ್ಚ್, ಮೇ. ನನಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳಿಗೆ ಟೈಮು. 3 ತಿಂಗಳು. ಯಾಕಂದರೆ ಮೇ ತಿಂಗಳಿಗೆ ನನ್ನ ಚಾನಲ್ ಶುರು ಮಾಡಿದ್ದು. ಅಲ್ಲಿಗೆ 1 ವರ್ಷ ಆಗಿಬಿಟ್ರೆ ನನ್ನ ಚಾನಲ್ನ 1 ತಿಂಗಳ ವಾಚ್ ಟೈಮ್ ಲೆಸ್ ಆಗುತ್ತೆ. ಇದು ನೆನಪಿಟ್ಕೊಂಡು ತುಂಬ ಜನಕ್ಕೆ ಕೇಳ್ತಾ ಇದ್ದೀರಾ ಡೌಟ್ಸ್ ಎಲ್ಲ. 1 ತಿಂಗಳ ವಾಚ್ ಅವರ್ ಲೆಸ್ ಆಗುತ್ತೆ ನಿಮಗೆ. ಪೂರ್ತಿ ಲೆಸ್ ಆಗಲ್ಲ. ನಿಮ್ಮ ಚಾನಲ್ ಹಿಂದಿನ ದಿನದ 1 ತಿಂಗಳು ಅಂದರೆ ಈಗ ಮೇ 16 ಅಂದರೆ ಏಪ್ರಿಲ್ 16ರಿಂದ ಮೇ 16 ಬಂದಂತಹ ವಾಚ್ ಟೈಮ್ ಲೆಸ್ ಆಗುತ್ತೆ. ಮೇ 17 ಅಥವಾ ಮೇ 15 ತನಕ ಅಂತ ಅಂದ್ಕೊಳ್ಳಿ. ಮೇ 16 ಅಥವಾ ಮೇ 15 ತನಕ ಅಂತ ಅಂದ್ಕೊಳ್ಳಿ. ಮೇ 17ನೇ ತಾರೀಕಿಂದ ಕೌಂಟ್ ಆಗುತ್ತೆ. ಯಾವಾಗ ಮೇ 18ನೇ ತಾರೀಕು ಬರುತ್ತೆ. ಮೇ 17ನೇ ನೀವು ಏನು ವಾಚ್ ಅವರ್ ಮಾಡ್ತಿರ್ತೀರೋ ಅದು ಮೇ 18 ತಾರೀಕಿಗೆ ತೋರಿಸುತ್ತೆ ವೈಟಿ ಸ್ಟುಡಿಯೋದಲ್ಲಿ. ಅದು ಬಿಟ್ಟು ನಿಮ್ಮದೇನು ಇಡೀ ಲೆಸ್ ಆಗಲ್ಲ ವಾಚ್ ಅವರು. ಇಲ್ಲಿ ಲೆಸ್ ಆಗೋದು ಮಾತ್ರ 1 ತಿಂಗಳ ವಾಚ್ ಅವರ್ ಮಾತ್ರ ಲೆಸ್ ಆಗುತ್ತೆ. 1 ಮಂತ್ ವಾಚ್ ಅವರ್, ಓನ್ಲಿ 1 ಮಂತ್ ವಾಚ್ ಟೈಮ್ ಲೆಸ್ ಆಗುತ್ತೆ. ಅಂದರೆ 100% ಲೆಸ್ ಆಗುತ್ತೆ ವಾಚ್ ಟೈಮ್. ಅದು ಕ್ರೈಟೇರಿಯಾ ಪ್ರಕಾರ ಮಾಡ್ತಾರೆ ಯೂಟ್ಯೂಬ್ ಕಡೆಯಿಂದ. 365 ಡೇಸ್ ಗೋಲ್ ಇರೋದು. ತುಂಬ ಜನ ಮೌನ ಮಾಡ್ಕೊಳ್ಳೋಕೆ ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ವೀಡಿಯೋ ಮಾಡ್ತಿಲ್ಲ, ಬರೀ ಈ ಥರ 5 ನಿಮಿಷದ ವೀಡಿಯೋ 7 ನಿಮಿಷದ ವೀಡಿಯೋ ಮಾಡ್ತಾ ಇದ್ದಾರೆ. ಸಾಕಾಗಿ ಹೋಗಿದೆ ಹೇಳಿ. ಯಾಕಂದರೆ ಆ ಥರ ವೀಡಿಯೋ ಮಾಡಿದ್ರೆ ನಿಮ್ಗೆ ಮೌನ ಆಗಲ್ಲ ಚಾನಲ್. ತುಂಬ ಕಷ್ಟ ಇದೆ ನೋಡಿ. ತುಂಬ ಜನ ಈ ಥರ ವೀಡಿಯೋ ಮಾಡ್ತಾರೆ ಗೊತ್ತುಂಟಾ? ನೋಡಬೇಕಾ? 9 ದಿನ ತೋರಿಸ್ಬೇಕಾ ನಾನು ವೀಡಿಯೋಸು ಯೂಟ್ಯೂಬ್ನಲ್ಲಿ. ಮಿನಿಮಮ್ 10ರಿಂದ 15 ನಿಮಿಷದ ಒಳಗೆ, ಅಂದರೆ 11 ನಿಮಿಷ ಸಾಕು ವೀಡಿಯೋ. ಎಷ್ಟು ಚೆನ್ನಾಗಿ ಬಿಡುತ್ತೆ ಗೊತ್ತು ಅವ್ರ ವೀಡಿಯೋ, ವೈರಲ್ ಆಗಿಬಿಡುತ್ತೆ. ನಮ್ಮಂಥವ್ರು ವೀಡಿಯೋ ವೈರಲ್ ಆಗ್ತಿಲ್ಲ. ಅದಕ್ಕೆ ಹೇಳ್ತಿರೋದು ನಿಮಗೆಲ್ಲ,
ಯಾರು ಕೂಡ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಬೆಳಗ್ಗೆ ಮಾಡ್ಕೋಬೇಡಿ, ಸಂಜೆ ಮಾಡಿ ವೀಡಿಯೋನ, ಸಂಜೆ ಅಪ್ಲೋಡ್ ಮಾಡಿ ವೀಡಿಯೋಸ್. ಯಾಕಂದ್ರೆ ಬೆಳಗ್ಗೆ ನಿಮ್ಗೆ ಜನ ಯಾರು ಇರೋದಿಲ್ಲ ನೋಡ್ಕೊಳ್ಳೋಕ್ಕೆ. ಸಂಡೇ ಅಲ್ಲ ಆದರೆ ಬೆಳಗ್ಗೆ ಅಪ್ಲೋಡ್ ಮಾಡಿ. ಬಾಕಿ ದಿನ ಯಾವಾಗ ಜನರು ಆಫೀಸಲ್ಲಿ ಇರ್ತಾರೆ ಆ ದಿವಸ ಎಲ್ಲ ಸಂಜೆ 4 ಗಂಟೆ ಮೇಲೆ ಅಪ್ಲೋಡ್ ಮಾಡಿ ಜನ ನೋಡ್ತಾರೆ. ಇಲ್ಲ ನೀವು ಆಫೀಸಲ್ಲಿ ಟೈಮ್ ಇರ್ಬೇಕಾದ್ರೆ ಬೆಳಗ್ಗೆ ಆ ವೀಡಿಯೋ 8 ಗಂಟೆಗೆ ಹಾಕೊಂಡು 9 ಗಂಟೆಗೆ ಹಾಕಿದ್ರೆ ಯಾರಪ್ಪ ನೋಡ್ತಾರೆ ವೀಡಿಯೋನ? ಯಾರು ನೋಡಲ್ಲ. ಎಸ್ಪೆಷಲಿ ಮೋನ ಚಾನಲ್ಗಳಿಗೂ ಹೇಳ್ತಿರೋದು ನಾನು, ನಮ್ಮ ಮೋನ ಆಗದವರಿಗೂ ಹೇಳ್ತಿರೋದು, ಮೋನ ಆದವರಿಗೂ ಹೇಳ್ತಿರೋದು. ಇದು ಕಂಟೆಂಟ್ ಆಗಿ ಪ್ರಾಬ್ಲಮ್ ನಿಮಗೆ ಅದೇ ಬರ್ತಿರೋದು. ತುಂಬ ಜನ ವ್ಯೂಸ್ ಬರ್ತಿಲ್ಲ ಕಂಟೆಂಟಲ್ಲಿ. ಅದಕ್ಕೆ ವ್ಯೂಸ್ ಬರ್ತಿಲ್ಲ ಅಂದರೆ 4 ಗಂಟೆ ಮೇಲೆ ಹಾಕಿ. ಸೋಮವಾರದಿಂದ ಯಾವಾಗ ಜಾಬೆಲ್ಲ ಇರ್ತದೆ ಜನರಿಗೆ ಆ ಟೈಮಲ್ಲಿ, ವರ್ಕ್ ಇರೋ ಟೈಮಲ್ಲಿ ನೀವು ಸಂಜೆವೇ ಹಾಕಿ ವೀಡಿಯೋನ. ಸಂಡೇ ಗೌರ್ಮೆಂಟ್ ರಜಾ, ಸಂಡೇ ಅಥವಾ ಏನಾದರೂ ಹಬ್ಬಕ್ಕೆ ರಜೆ ಎಲ್ಲ ಇದ್ದ ದಿವಸ ಬೆಳಗ್ಗೆ ಹಾಕಿ ವೀಡಿಯೋಸ್. ಬೆಳಗ್ಗೆ 9 ಗಂಟೆ ಮೇಲೆ ಹಾಕಿ. ಬೆಳಗ್ಗೆ ಹಾಕಬೇಡಿ, ಎಲ್ಲ ಬ್ಯುಸಿ ಇರ್ತಾರೆ ಕೆಲಸದಲ್ಲಿ. 9 ಗಂಟೆ ಮೇಲೆ 9 o'clock ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಿ. 9 to 10 ಅಥವಾ 9 to 11 ಒಳಗಡೆ, 9 to 11 ಒಳಗಡೆ ಅಪ್ಲೋಡ್ ಮಾಡಿ ವೀಡಿಯೋಸನ್ನು. ಯಾವಾಗ ರಜೆ ಇರುತ್ತೋ ಆ ಟೈಮಲ್ಲಿ. ಮತ್ತು ಯಾವಾಗ ಕೆಲಸ ಇರುತ್ತೋ ಆ ದಿವಸ 4 ರಿಂದ 6 ಗಂಟೆ ಒಳಗಡೆ ವೀಡಿಯೋಸ್ ಅಪ್ಲೋಡ್ ಮಾಡಿ. ಸಂಜೆ ಶಾರ್ಟ್ ವೀಡಿಯೋಸ್ ಕೂಡ ಎಲ್ಲರಿಗೂ ಇದು ವಿಷಯ. ಶಾರ್ಟ್ ವೀಡಿಯೋಸ್ ಕೂಡ 4 ರಿಂದ 6 ಗಂಟೆ ಒಳಗೆ ಅಪ್ಲೋಡ್ ಮಾಡಿ. ಯಾವಾಗ ಜನರು ವರ್ಕಲ್ಲಿ ಇರ್ತಾರೋ ಆ ಟೈಮಲ್ಲೆಲ್ಲ. ಗೌರ್ಮೆಂಟ್ ಜಾಬು ಇದು ರಜೆ ಇರುತ್ತೆ ಆ ದಿವಸ ಬೆಳಗ್ಗೆ 9 to 11 ಒಳಗಡೆ ಶಾರ್ಟ್ ವೀಡಿಯೋಸ್ ಪ್ಲಸ್ ಲಾಂಗ್ ವೀಡಿಯೋಸ್ ಎರಡೂ ಹಾಕಿ. ಶಾರ್ಟ್ ವೀಡಿಯೋ ಪ್ಲಸ್ ಲಾಂಗ್ ವೀಡಿಯೋ ನಿಮ್ಮಿಷ್ಟ. ಲಾಂಗ್ ವೀಡಿಯೋ ಎಷ್ಟು ಹಾಕ್ತೀರಿ ನಿಮಗೆ ಬಿಟ್ಟಿದ್ದು. ವಾಚ್ ಅವರ್ ಬೇಗ ಬರುತ್ತೆ, ಲಾಂಗ್ ವೀಡಿಯೋ ಹಾಕಿ ಅಷ್ಟೇ. ಜಾಸ್ತಿ ಹೊತ್ತು ಮಾಡಬೇಕು ಲಾಂಗ್ ವೀಡಿಯೋ. ಯಾಕೆ ಗೊತ್ತಾ, ದೊಡ್ಡದು ವೀಡಿಯೋ ಮಾಡಿದರೆ ಒಳ್ಳೆಯದು. ಅದರಲ್ಲಿ ಕೂಡ ತುಂಬ ಜನ 5 ನಿಮಿಷ ವೀಡಿಯೋ ಮಾಡ್ತಾರೆ, ಅದು ವಾಚ್ ಅವರ್ ಬರಲ್ಲ ನಿಮಗೆ. ಪೂರ್ತಿ ನೋಡೋದಿಲ್ಲ ವೀಡಿಯೋ ಜನರು, ಅದು ನಿಮ್ಗೆ ವಾಚ್ ಟೈಮ್ ಬರಲ್ಲ. ಅದಕ್ಕೆ ಹೇಳ್ತಿರೋದು ಯೂಟ್ಯೂಬ್ನವರು ಜಾಸ್ತಿ 10 ರಿಂದ 15 ನಿಮಿಷದ ವೀಡಿಯೋ ಮಾಡಿ ಸ್ವಲ್ಪ ವಾಚ್ ಅವರ್ ಬರುತ್ತೆ ಅಂತ ಹೇಳ್ತಿರೋದು. YT ಅವರು ಯಾರೂ ಮಾಡ್ತಿಲ್ಲ ಆ ಥರ ಮಾಡಿದ್ರೆ ಮಾತ್ರ ನಿಮ್ಗೆ ಯೂಸ್ ಬರುತ್ತೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ಲೈವ್ ಮಾಡಿ ಬರೀ ಮಾಡ್ತೀನಿ ಅಂದರೆ ಆಗಲ್ಲ. ಬರೀ ಲೈವ್ ಮಾಡ್ಕೊಂಡು ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋತೀನಿ ಅಂತ ಆಗೋದೇ ಇಲ್ಲ. ನಿಮಗೆ ವಾಚ್ ಅವರಿಗೆ ಅಂದರೆ ಮೇಯ್ನ್ ಆಗಿ 10 to 15 ಒಳಗಡೆ 10 to 20 ಮಿನಿಟ್ಸ್ ಒಳಗಡೆ ವೀಡಿಯೋ ಬೇಕು ನಿಮಗೆ. ಮೌನಾದ್ಮೇಲೆ ಜಾಸ್ತಿ ನಿಮಿಷ ವೀಡಿಯೋ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಅದು ಜನ ನೋಡುವಾಗೆ ಮಾಡಿ ಅಷ್ಟೇ. ಜನರ ಆಡಿಯನ್ಸ್ ನೋಡುವಾಗೆ ಮಾಡಬೇಕು ವೀಡಿಯೋ. ಜಾಸ್ತಿ ಆಗಂದ್ರೆ ಇಡೀ 1 ಗಂಟೆ ವೀಡಿಯೋ ಮಾಡ್ತಾ ಕೂತ್ಕೊಳ್ಳೋದಲ್ಲ. 1 ನಿಮಿಷದಷ್ಟು ಇಷ್ಟು ಅಂತ ಲಿಮಿಟ್ ಇರುತ್ತೆ. ಅಷ್ಟೇ ನಿಮಿಷದ ವೀಡಿಯೋ ಮಾಡಿಕೊಂಡು ಹೋದರೆ ಒಳ್ಳೆಯದು ನಿಮಗೆ. ಎಲ್ಲರಿಗೂ ಹೇಳ್ತಿರೋದು ನಾನು, ಸ್ಪೆಷಲಿ ಆಗಿ ತುಂಬ ಜನ ಮಾಡ್ತಾ ಇಲ್ಲ ಆ ಥರ, ಅವರಿಗೆಲ್ಲ ಹೇಳ್ತಿರೋದು ಇದು. ನಾನು ನಿಮಗೆ ಒಂದು ಶಾಂತ ರೀತಿಯಲ್ಲಿ ಹಾಗೆ ಪ್ರಶಾಂತವಾದ ವಾತಾವರಣವನ್ನು ಇಟ್ಕೊಂಡು ನಿಮಗೊಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.